ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಕೋಟೆಡ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಕೂಕ್ ಸ್ಟೈಲ್ ಚಿಕನ್ ಸ್ಟಾರ್ಟರ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೋನ್ಲೆಸ್ ಚಿಕನ್, ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್. ಇಲ್ಲಿ ಬೋನ್ಲೆಸ್ ಸ್ವಲ್ಪ ಬೋನ್ ಇದ್ರೂ ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಗೆ ಪುದೀನ ಲೀವ್ಸ್ ತೊಗೊಂಡಿದ್ದೀನಿ. ಹಾಗೆ ಇದು ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, 3 ಹೆಸರು ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ, ಹಾಗೆ ಚಾಪ್ಡ್ ಆನಿಯನ್ ಅರ್ಧ. ಇದಿಷ್ಟು ಜೀರಿಗೆ. ಸಿಂಪಲ್ ರೆಸಿಪಿ ಆ್ಯಂಡ್ ತುಂಬ ಬೇಗನೆ ಮಾಡ್ಕೋಬೋದು. ಸೊ ವೀಕೆಂಡ್ಸ್ ಆಗಿರೋದ್ರಿಂದ ಟ್ರೈ ಮಾಡಿ, ಇವತ್ತೇ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಬೋನ್ಲೆಸ್ ಚಿಕನ್ನನ್ನು ಫಸ್ಟ್ ಸ್ವಲ್ಪ ಉಪ್ಪು, ಅರಿಶಿಣ, ಖಾರ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಈರುಳ್ಳಿ ಅದೆಲ್ಲ ಹಾಕಿ ಸಾಂಬಾರು ಸೊಪ್ಪು, ಪುದೀನ, ಜೀರಿಗೆ ಇದನ್ನು ಈ ರೀತಿಯಲ್ಲಿ ರುಬ್ಕೋಬೇಕು. ನೋಡ್ತಿದ್ದೀರಲ್ವ? ಸೊ ನೀರು ಹಾಕೋದು ಈ ಥರ ರುಬ್ಕೊಂಡ್ರೆ ಆಯಿತು. ಸ್ವಲ್ಪ ನೈಸ್ ಪೇಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ. ಈಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಿ ಬೋನ್ಲೆಸ್ ಚಿಕನ್, ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂತ ಸ್ವಲ್ಪ ಗೋಲ್ಡನ್ ಬ್ರೌನ್, ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ತುಂಬ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು, ಹಾಗಾಗಿ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಇದಕ್ಕೆ ಉಪ್ಪು ಖಾರ ಎಲ್ಲ ಫಸ್ಟ್ ಹಾಕಿದ್ರಿಂದ ಸ್ವಲ್ಪ ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಆಗಿರುತ್ತೆ, ಹಾಗಾಗಿ ಫಸ್ಟೇ ಹಾಕಿ ಇಟ್ಟಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಕೂರ್ಗಲ್ಲಿ ಚಿಲ್ಲಿ ಪೋರ್ಕೆಲ್ಲ ತಿಂದಿದ್ರೆ ಸೊ ಚಿಕನಲ್ಲಿ ಅದೇ ಥರ ಮಾಡ್ಕೋಬೋದು. ಸೊ ಸೇಮ್ ರೆಸಿಪಿ ಚಿಕನಲ್ಲಿ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ಖಾರ ಕಮ್ಮಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ವೀಡಿಯೋಸಲ್ಲಿ ನೋಡಿ ಕಮೆಂಟ್ ಹಾಕ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಮುಂದೆ ಕೂಡ ರೆಸಿಪಿ ಸಪೋರ್ಟ್ ಮಾಡ್ತೀನಿ. ಸೊ ಹೇಗಿದೆ ಅಂತ ತಿಳಿಸಿ ರೆಸಿಪಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ತುಂಬ ಬೇಗನೆ ಮಾಡ್ಕೋಬೋದಾದಂಥ ರೆಸಿಪಿ. ಬೋನ್ಲೆಸ್ ಚಿಕನ್ ಈಗ ಸಾರು ಮಾಡುವಾಗೆಲ್ಲ ಬೋನ್ಲೆಸ್ ಚಿಕನ್ ಉಳಿದ್ರೆ ಯಾರೂ ಅಷ್ಟು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಥರ ಮಾಡಿದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್, ಹಾಗೆ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಸೊ ಇದನ್ನ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡ್ತಾ ಒಂದು 3-2 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡ್ತಾ ಕುಕ್ ಮಾಡ್ತಾ ಇರಬೇಕು, ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ಸೊ ನೋಡ್ತಿದ್ದೀರಲ್ವ, ಈ ರೀತಿ ಆದರೆ ಸಾಕು. ಆಲ್ಮೋಸ್ಟ್ ಆಗಿದೆ, ಚೆನ್ನಾಗಿದೆ, ಬಾಯ್ಲ್ ಆಗಿದೆ. ಬೋನ್ಲೆಸ್ ಆಗಿರೋದ್ರಿಂದ ಬೇಗನೆ ಬಾಯ್ಲ್ ಆಗುತ್ತೆ. ಸೊ ಈಗ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡಿಬಿಟ್ಟು ಈಗ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ನೀವು ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಕೋಬೋದು, ಕೊಕೊನಟ್ ಆಯಿಲ್ ಅಥವಾ ನಾರ್ಮಲ್ ಕುಕ್ಕಿಂಗ್ ಆಯಿಲ್, ಸನ್ಫ್ಲವರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಇದು ಕಾದ ನಂತರ ಈರುಳ್ಳಿ ನಾನು ಅರ್ಧ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರೆ ಒಂದು ಈರುಳ್ಳಿ ಮಾತ್ರ ನಾನು ಯೂಸ್ ಮಾಡಿದ್ದು, ಅರ್ಧ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಅರ್ಧ ಚಾಪ್ ಮಾಡಿ ಇಟ್ಕೊಂಡಿದ್ದು. ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಿಲ್ಲಿ. ಸೊ ನೋಡ್ತಿದ್ದೀರಲ್ವ, ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬೇಕು ಅಂತ ಏನಿರಲ್ಲ. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಚಿಕನಲ್ಲಿ ಬೇರೆ ಬೇರೆ ರೀತಿ ರೆಸಿಪೀಸ್ ಮಾಡಬೇಕು ಅಂತ ಆದಾಗ ಸೊ ಚಿಕನಲ್ಲಿ ಆಲ್ಮೋಸ್ಟ್ ಬೋನ್ಲೆಸ್ ಪೀಸಸ್ ಇರುತ್ತೆ, ಹಾಗೆ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಆಲ್ರೆಡಿ ನಾನು ಚಿಕನಿಗೆ ಕೂಡ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಚೆನ್ನಾಗಿದು ಫ್ರೈ ಆಗಿದೆ. ಸ್ವಲ್ಪ ಇಷ್ಟು ಫ್ರೈ ಆದರೆ ಸಾಕು. ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಗ್ರೀನ್ ಮಸಾಲೆ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಅದು ಪುದೀನ ಎಲ್ಲ ಹಾಕಿರೋದ್ರಿಂದ ಅದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಅಷ್ಟೇ ಸಾಕು, ಫಸ್ಟ್ ಏನು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಅಷ್ಟೇ ಸಾಕು, ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ಸೊ ನಾರ್ಮಲಾಗಿ ಸ್ವಲ್ಪ ಹಾಕಿಬಿಟ್ಟು ಮಾಡ್ತಿರುವಂಥ ರೆಸಿಪಿ. ಸೊ ಟ್ರೈ ಮಾಡಿ, ಇದು ಚೆನ್ನಾಗಾಗುತ್ತೆ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆಯಲ್ಲಿ ಹೋಗಿ ನಾನು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದನ್ನ. ಈಗ ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಈಗ ಹಾಕಿ ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿದ್ದು ಕಂಬೈನ್ ಆಗಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕನ್ ಒಟ್ಟಿಗೆ ಗ್ರೀನ್ ಮಸಾಲ ಚೆನ್ನಾಗಿ ಕಂಬೈನ್ ಆದಾಗ ಅದರದ್ದು ಫ್ಲೇವರ್ ಆಗಿರ್ಬೋದು, ಸೊ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ. ಇದೆಲ್ಲ ನಾನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲೇ ಬಿಡಿ ಇದನ್ನ. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಲೆಮನ್ ಜ್ಯೂಸ್ ಏನಿದೆ ಕೊನೆಯಲ್ಲಿ ಅದನ್ನ ಹಾಕ್ಕೋಬೇಕು. ಸೊ ಹಾಕಿ ಚೆನ್ನಾಗಿ ಇದನ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಟ್ರೈ ಮಾಡಿ. ಖಾರ ಜಾಸ್ತಿ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಸೊ ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಅಷ್ಟೇ.
ಇದನ್ನ ಈಗ ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈ ರೆಸಿಪಿ ಅನ್ನ ರಸಮ್ ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಹಾಗೇ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ವೀಕೆಂಡ್ಸ್ ಆಗೋದ್ರಿಂದ ಮನೆಗೆ ಗೆಸ್ಟ್ ಬರೋದಾಗಿರ್ಬೋದು, ಇಲ್ಲ ನೀವೇ ಮನೇಲಿ ಸ್ವಲ್ಪ ಜಾಬಿಗೆಲ್ಲ ಹೋಗೋರು ರೆಸ್ಟ್ ಮಾಡ್ತಾ ಇರ್ತೀರ. ಸೊ ಈ ಥರ ಸಮಥಿಂಗ್ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ನ ಮಾಡಿ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇದನ್ನ ಆನ್ಲೈನಲ್ಲಿ ಸ್ವಲ್ಪ ಗಾರ್ನಿಷ್ ಮಾಡಿದ್ದೀನಿ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ಸೊ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ ಇಟ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.